ಹಾಯ್ ವೆಲ್ಕಮ್ ಲಕ್ಷ್ಮೀ ನಂದ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಏನು ಬ್ಲಾಗ್ ಅಂದರೆ, ನನ್ನ ತಂಗಿ ಎಂಗೇಜ್ಮೆಂಟ್ ಬರ್ತಾ ಇದೆ. ಇವತ್ತು ಅವಳದು ಸ್ವಲ್ಪ ಚಿಕ್ಕದು ಕೆಲಸ ಇದೆ, ಅದನ್ನ ಮಾಡೋಣ ಬನ್ನಿ. ಗೈಸ್, ಏನಂದರೆ ನನ್ನ ತಂಗಿ ಕೆಲ್ಸಕ್ಕೆ ಹೋಗಿದ್ದಾಳೆ. ಅವಳು ಕೆಲ್ಸದಿಂದ ಬರೋಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ನಾನು ನಮ್ಮ ಪಾಪು ಇಬ್ಬರು ರೆಡಿ ಆಗಬೇಕು. ಯಾಕಂದರೆ ಇವತ್ತು ಅವಳದು ನೈಲ್ ಫಿಕ್ಸ್ ಮಾಡ್ಕೊಂತಾರಲ್ಲ, ಅದ್ರ ನೇಮ್ ನನಗೆ ಬರಲ್ಲ, ಅದನ್ನ ಮಾಡಿಸಿ ಮತ್ತೆ ಮೆಹಂದಿ ಎಲ್ಲ ಇದೆ. ಇವತ್ತು ಮೆಹಂದಿ ಹಾಕಿಸ್ಕೊಂಬರ್ಬೇಕು. ಅವಳು ಕೆಲ್ಸದಿಂದ ಬಂದಮೇಲೆ ನಾವು ಹೋಗ್ಬೇಕು. ಅವಳು ಕೆಲ್ಸದಿಂದ ಬರೋಷ್ಟರಲ್ಲಿ ನಾವು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಪಾಪ ನಾವು ರೆಡಿ ಆಗಿಬಿಟ್ಟು ಹೋಗೋಣ. ಇದು ತುಂಬ ಖುಷಿ ಆಗ್ತಿದೆ. ನಿಮಗೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ. ಆಮೇಲೆ ಅವಳಿಗೆ ಆಶೀರ್ವಾದ ಮಾಡಿ ಎಲ್ಲರೂ. ಅವಳು ಚೆನ್ನಾಗಿರ್ಬೇಕು. ಅವಳು ಇವಾಗ ಫಸ್ಟ್ ಅವಳು ಫ್ಯೂಚರಲ್ಲಿ ಒಂದು ಹೆಜ್ಜೆ ಇಡ್ತಾ ಇದ್ದಾಳೆ. ಅದಕ್ಕೆ ನೀವು ಸಪೋರ್ಟ್ ಮಾಡಿ, ಅವಳು ಎಲ್ಲರೂ ಆಶೀರ್ವಾದ ಮಾಡಿ ಅವಳು ಚೆನ್ನಾಗಿರಲಿ ಅಂದ್ಬಿಟ್ಟು. ಅವಳು ಬರೋ ಅಷ್ಟರಲ್ಲಿ ನಾವು ಬೇಗ ಅಡುಗೆ ಎಲ್ಲ ಮಾಡ್ಕೊಂಬಿಡೋಣ. ಇವತ್ತು ಅಡುಗೆ ಬಂದ್ಬಿಟ್ಟು ಮೊಳಕೆ ಹುರುಳಿ ಕಾಳು ಸಾಂಬಾರು, ರೈಸು, ರಸಮ್ ಇವತ್ತು ಮೆನು. ಪಾಪ ಗೈಸ್, ನನ್ನ ಮಗ ಒಬ್ಬನೇ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾನೆ. ಗೈಸ್, ಹೇಳಿದ್ನೆಲ್ಲ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀವಿ. ಎಲ್ಲಿ ಗೈಸ್, ಮತ್ತೆ ವಿಡಿಯೋನೇ ಮಾಡೋಕ್ಕಾಗಿಲ್ಲ ನನ್ನ ಮಗನ ಇಟ್ಕೊಂಡು. ಇಲ್ಲಿ ನೋಡಿ ರೆಡಿಯಾಗಿ ಕೂತಿದ್ದಾರೆ. ಇಲ್ಲಿ ನಮ್ಮ ಸರು ಆಟ ಆಡ್ತಿದ್ದಾರೆ. ಈಗ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ತೋರಿಸ್ತೀವಿ ಹೆಂಗೆ ಮಾಡ್ತಾರೆ ಏನು ಅಂತ. ಹಾಂ, ಕಾರ್ ತಗೋ. ಅಕ್ಷಿತ್ ಎತ್ಕೋ. ಅವನೇನು ಅದೇ ತಿಂತಿದ್ದಾನೆ ನೋಡಿ. ಅವ್ರು ಚಿಕ್ಕಮ್ಮ ಹೋಗ್ತಿದ್ದಾಳೆ ಅಂದ್ಬಿಟ್ಟು ಅವನು ಹೆಲ್ಮೆಟ್ಟು. ಮಾಡಿಸ್ತಾ ಇದ್ದಾಳೆ ಗೈಸ್. ಎಂಗೇಜ್ಮೆಂಟ್ ಬಂದುಬಿಟ್ರೆ ಏನೇನು ಮಾಡ್ಬೇಕು ಗೈಸ್. ನೋಡಿ ನನ್ನ ಮಗ ನೋಡಿ ಹಿಂಗೆ ಕೂತ್ಕೊಂಡು ಫೋನಾಗಿ ಕೊಟ್ಟಿದ್ದೀವಿ, ಇಲ್ಲಿ ಮಾಡ್ತಾ ಇದ್ದಾರೆ. ಏನು ಸ್ಪತಿ, ಏನು ಮಾಡಿಸ್ತಿದ್ದೀರಾ? ಯಾಕೆ ಮಾಡಿಸ್ತಿದ್ದೀರಾ? ಅದೆಲ್ಲ ಯಾಕೆ ಮಾಡ್ಕೊತಿದ್ದೀರಾ? ಗೈಸ್, ಸುಳ್ಳು ಗೈಸ್, 24 ಸುಳ್ಳು ಹೇಳ್ತಿದ್ದಾಳೆ ಇವಳು. ಏನು ಸಮಾಚಾರ? ಇದೆಲ್ಲ ಮಾಡಿಸ್ತಾ ಇದ್ದೀರಾ? ಟ್ರೀಟ್ ಕಿಟ್ ಕೊಡಿಸ್ತೀರಾ? ಯಾಕೆ ನಾವು ಬಡವ್ರು ಇಂಗ್ಲೀಷ್ ಮಾತಾಡಬಾರ್ದಾ? ओ मेरे को टाइम लग जाएगा, 1 hour लग जाएगा. 1 hour ಗೈಸ್, ನಾನು ಹೇಳಿದೆ ಗೈಸ್, ಹುಡುಗಿ ಬೇಗ ಬಾ ಅಂತ. ಬಂದಿದ್ದೆ ಲೇಟ್. ನಾನು ಬೇಗ चेक करती हूँ मैं, न्यू है तो मैं दे देती हूँ. ಇಲ್ಲ ಗೈಸ್, ಇಲ್ಲಿ ನೋಡಿ ನನ್ನ ಮಗ ಫೋನ್ ಕೊಟ್ಬಿಟ್ಟಪ್ಪ, ಕುಂಡ್ರಿಸ್ಬಿಟ್ಟಿದ್ದೀವಿ ಇವಳಿಗೆ. ಮತ್ತೆ ಸುಮ್ಮನೆ ಇರಲ್ಲ ಗೈಸ್, ಸುಮ್ಮನೆ ಇರಲ್ಲ. ಅವ್ರ ಅಮ್ಮನ ತರನೇ ಆಡ್ತಾರೆ. ಏನಕ್ಕೆ ಬಂದಿದೆ ಸ್ವತಿ ಇಲ್ಲಿಗೆ? ಚೆನ್ನಾಗಿದೆ, ನೋಡ್ಕೊಂಡು ಹೋಗೋಣ ಅಂತ. ಹೌದಾ? ಹೊಡಿ ಮಗನೆ, ಹಂಗೆ ಹೊಡಿ ಮಗನೆ. ನನ್ನ ಕರ್ಕೊಂಬಂದು ಎಲ್ಲಿ ಕುಂಡ್ರಿಸ್ಬಿಟ್ರು ಇವರು ಅಂತ ಯೋಚನೆ ಮಾಡ್ತಿದ್ದಾನೆ ಪಾಪ ನನ್ನ ಮಗ. ಗೈಸ್, ಇವಳ ಕೈಗೆ ಆ ನೈಲ್ಸ್ ಫಿಕ್ಸ್ ಮಾಡೋದೇ ಸಿಗ್ತಿಲ್ಲ ಗೈಸ್. ಪಾಪ ಹುಡುಕಿ ಸಾಕಾಗೋಯ್ತು ಅವ್ರಿಗೆ. ಹಾಂ, ಅವರು ಎಷ್ಟು ಅಂತ ಹುಡುಕ್ತಾರೆ ಗೈಸ್. ಇಷ್ಟೊಂದು ಚಿಕ್ಕದಾಗಿ ಬೆಟ್ಟಿಟ್ಕೊಂಡ್ರೆ ಹೆಂಗೆ? ನಾನು ಹೇಳ್ತಿದ್ದೀನಿ ಬೇಡಪ್ಪ ಅಂತ, ಕೇಳಿದ್ರೆ ತಾನೇ ಇವಾಗ. ಪಾಪ ಗೈಸ್ ಹೆಂಗೋ ಕಷ್ಟಪಟ್ಟು ಹುಡುಕಿದ್ದಾರೆ, ಹುಡುಕಾಕ್ತಾ ಇದ್ದಾರೆ.
ನಾನು ಫಿಂಗರ್ಸ್ ಚಿಕ್ಕದಾಗಿದ್ರೆ ನಾನೇನು ಮಿಸ್ಟೇಕ್ ಮಾಡಿದೆ. ಈ ಕೈ ಹೋಯ್ತು ಗೈಸ್. ನೈಲ್ಸ್ ಇಟ್ಕೊಂಡು ನನಗೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಗೈಸ್. ಒಂದ್ಸಲಿ ಅಂಟಿಸಿದ್ಮೇಲೆ ಅಷ್ಟೇ. ಸ್ವಾತಿ ಬೆಟ್ಟು ಸೊಟ ಇದೆ ಗೈಸ್. ಫಿನಿಶ್ ಗೈಸ್. 120 ಗೈಸ್. ನಮ್ಮಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಗೈಸ್ ನಮ್ಮಮ್ಮನ ಮನೆಗೆ ಬಂದಿರೋ ಗೈಸ್. ಅಲ್ಲಿ ರೆಡ್ ಕಲರ್ ಇದ್ದಿದೆ ನಾವು ಬೆಡ್ಶೀಟು ಎಲ್ಲ ಕರೆಕ್ಟಾಗಿ ಎತ್ಕೊಳ್ರಿ ಗೈಸ್. ಇದೆ ನಮ್ಮ ಮಮ್ಮಿ ಮನೆ. ಕೊಂಡು ಬರಬೇಕು. ಯಾವುದೋ ಒಂದು ಇಟ್ಕೊಂಬ. ಮಕ್ಕಳೆಲ್ಲ ಬಂದವ್ರೆ. ಏನು ಸ್ಪೆಷಲ್ ಮಾಡಿಟ್ಟಿದ್ಯಾ? ಏನು? ರಾಗಿ ಮುದ್ದೆ. ಅದು ನೀನೇ ತಿನ್ನು. ಮಕ್ಕಳು ಬರ್ತಾರೆ. ಸ್ಟ್ರಾಂಗ್ ಆಗ್ತಿದ್ನಿ ಮುದ್ದೆ, ರಾಗಿ ಮುದ್ದೆ ಎಲ್ಲ. ನಮ್ಮ ಮಮ್ಮಿ ಅಲ್ಟ್ರಾಟೈಸ್ಗೆ ಬರ್ತಾ ಇದ್ದಾರೆ ಗೈಸ್. ರಾಗಿ ಮುದ್ದೆ ಅಂತೆ ಬರ್ತಾ ಇದ್ದಾರೆ ಅವರು. ಇದು ಏನು ಆಟೋದಲ್ಲಿ ಬಂದು ಅವ್ರ ಗಾಡಿಗೆ ಬರ್ತಾ ಇದ್ದಾರೆ. ಹಾಂ ಗೈಸ್, ಇವರೇ ನಮ್ಮಪ್ಪ ನೋಡಿ. ಹೆಸರು ಹೇಳ. ಏನು? ಅಪ್ಪ ಚೆನ್ನಾಗಿದ್ದಾರಾ ನೋಡಿ. ಓ ನೀನು ಹೀರೋ ಕಣಪ್ಪ. ಇವಾಗ ಹೋಗ್ತಿದೀವಲ್ಲ. ಬರೀ ಹೆಣ್ಮಕ್ಳಲ್ಲ, ನೀನು ಬಾ ಜೊತೆಲಿ ಹೋಗೋಣ. ಅಲ್ಲೋಡಲೆ ಹೆಚ್ಚು ಕಂಡೀಷನಿಂಗ್ ಜೊತೆಗೆ ಉದ್ದವಾಗಿ ಮತ್ತು ದಟ್ಟವಾಗುತ್ತದೆ. ನನ್ನ ಜೀವನ ನನ್ನ ನಿರ್ಧಾರ ನನ್ನ ಕಾರ್ಯಕ. ಈಗ 400 ಗ್ರಾಂ ಬ್ಯಾಗ್ ಜೊತೆಗೆ 100 ಗ್ರಾಂ ಉಚಿತ. ಆಶೀರ್ವಾದ್ ಶಾವಿಗೆ. 500 ಗ್ರಾಂ ಬ್ಯಾಗ್ ಜೊತೆಗೆ 100 ಗ್ರಾಂ ಉಚಿತ. ಆಶೀರ್ವಾದ್ ಶಾವಿಗೆ. ಕೆಲಸ ನಿಲ್ಲಿಸಬೇಕಾಗಿಲ್ಲ, ಕಜ್ಜಿ ನಿಲ್ಲಬೇಕು. ಅದಕ್ಕೆ ಸಫಾ ಡಾಕ್ಟರ್ಸ್ ಸ್ಕಿನ್ ಲೋಷನ್ ಕೆಲಸ ಶುರು. ಕಜ್ಜಿ ಮಾಯ 150 ವರ್ಷಗಳಿಂದ ಕಜ್ಜಿ ತಯಾರಿಕೆಗೆ ಒಂದೇ ಪ್ರಮಾಣ. ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? 11 ಆದ್ರೆ ಒಂದ್ಸತಿ ಕೂಡ ಐ ಲವ್ ಯು ಹೇಳಿಲ್ಲ. ಕಾಫಿ ಅದ್ಭುತವಾದ ಸುವಾಸನೆ. ಐ ಲವ್ ಬ್ರೂ. ಟ್ರ್ಯಾಕ್ ಎಕ್ಸೈಟೆಡ್ ಸುಸ್ತಾದ್ರೆ ಎಷ್ಟು ಎತ್ತರ ಇದೆ ನೋಡು. ಅಂದ್ರೆ ಹೆಚ್ಚು ಪದೇ ಪದೇ ಪ್ಯಾಡ್ ಕೂಡ ಚೆಕ್ ಪೀರಿಯಡ್ಸ್ ಟೈಮ್ ಅಲ್ಲಿ ಎಷ್ಟೇ ಟೆನ್ಷನ್ ಇರಲಿ ಪ್ಯಾಡ್ ಬದಲಾಯಿಸುತ್ತಿದ್ರೆ ನಿನ್ ಮುಂದೆ ಖಂಡಿತ ಇಲ್ಲ. ಹೊಸ ಸೇಫ್ಟಿ ಸೆಕ್ಯೂರಿಟಿ ಕ್ಲಬ್ ಟೆಕ್ನಾಲಜಿ ಜೊತೆಗೆ ಫಸ್ಟ್ ವರೆಗೂ ನೀವು
ಏನು ಚಿಂತೆ ಇಲ್ಲ. ಸೆಕೆಂಡ್ ಲಾಕ್ ಅಂದ್ರೆ ಅದು ಟೈಮ್ ಅಂತ ಸೇಫ್ಟಿ ಸೆಕ್ಯೂರಿಟಿ zero tension double protection. ಓಪನ್ ಕಟ್ಸ್ ಮ್ಯಾನ್ ಅಣ್ಣ ಈ ತರ ಶೇವ್ ಮಾಡಿದ್ರೆ ಕಟ್ ಆಗುತ್ತೆ ಮತ್ತೆ ಉಳಿಯುತ್ತೆ ಮತ್ತೆ ಹೊಸ ಜಿಲೆಟ್ ಗಾರ್ಡ್ 3-in-1 ಸೊ ಶೇವ್ ಕೂಡ ದೊಡ್ಡ ಸಾಧಾರಣ ರೀಸನಬಲ್ ಶೇವ್ ಕೊಡುತ್ತೆ ಕಟ್ಟುವಾಗ ಉಳಿಯುವುದಿಲ್ಲ. ದೊಡ್ಡ ಲೆಗ್ನಲ್ಲಿ ಹೇಗೆ ಅನಿಸ್ತಾ ಇದೆ? ಜಿಲೆಟ್ ಗಾರ್ಡ್ Cause of death asphyxiation, sir. Time of death 11 p.m. ಜಾಗದಿಂದ ಏನೋ ಕಳ್ತನ ಆಗಿದೆ ಸರ್. ನಮಗೋಸ್ಕರ ಮಾಡಿರೋದಲ್ಲ. victim abduct ಆದ ಏರಿಯಾದಿಂದ ಒಂದು 4-5 ಕಿಲೋಮೀಟರ್ ಅವ್ರಿಗೆ ಸಾಲಲ್ಲ ಅಂತ ಇದೆಯಾ ಅದರಿಂದ ನೀನು ಅರ್ಥ ಮಾಡ್ಕೊಂಡೆ ಅಂತ ಕೇಳಿದೆ. ಈ ರೀತಿ ಕೇಸ್ ನಾನು ಆಗಲ್ಲ ಅದನ್ನೆಲ್ಲ ಹೇಗೆ ಕಲೆಕ್ಟ್ ಮಾಡ್ತೀಯಾ? ಬಿಡಿವಾರ ತಿಳ್ಕೋಬೇಕು ಅಂದ್ರೆ ಆ ಪೇಂಟಿಂಗ್ಸ್ ಅರ್ಥ ಮಾಡ್ಕೊಂಡು ಅದೇ ರೀತಿ ಹೌದು ಊಟ ಮಾಡೋದಲ್ಲ ಮಾಡ್ಕೊಂಡು ಊಟ ಆಮೇಲೆ ಏನ್ ಮಾಡ್ತೀರಾ ಮಾಡಿ ತೋರ್ಸು. ನಿನ್ ತಲೆ ಯಾಕೆ ಹಿಂದೆ ಹೇಳ್ದು ಕೈ ಸೇರ್ಸ್ ಕಟ್ಬೇಕು? ಐ ಕಾಂಟ್ಯಾಕ್ಟ್ ಹಲೋ ನನಗೆ ನಿನ್ಗೆ ಹೇಗೆ ಕಾಣಿಸಿದ್ದೀನಿ? ಅಕ್ಕ ಇನ್ನೊಂದು ನಂಬರ್ ಹೇಳ್ತೀನಿ ನಂಬರಿಗೆ ಕಳಿಸಿ. ನೀನು ನನಗೆ ತುಂಬಾ ಚಿಕ್ಕದಾಗಿ ಕಾಣಿಸ್ತಿದ್ಯಾ. ಸೊ ಇದೇ ನಂಬರಿಗೆ ಮಾಡ್ಲಾ? ನನಗೆ ಕೀಳರಿಮೆ ಇದೆ. ಸರಿ ಅದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಈ ಸ್ಟೇಜ್. ಯಾವಾಗ ಈಗ ನನ್ನ ಮೇಲೆ ನೀನು ಕೇಳಿದೆ ಸತಿ ಬಾಮ ಇನ್ನೊಂದು ಬೇಡ ತಿಂಬಾರೆ ತಿನ್ನೋದ ಕದಿಲ್ಲ ತಿನ್ಸೋದ ಕದಿಲ್ಲ ಬೂ ಅಣ್ಣ ಸಂದಾರ ಬಣ್ಣ ಹೋದ ಅಪ್ಪ ಹಾಕೋಬೇಕಂತೆ ಅಣ್ಣ ನನಗೂ ನಿನಗೂ ಏನಾದ್ರೂ ಸಂಬಂಧ ಆಯ್ತಾ? ಅಂದ್ರೆ ನನಗೆ ಬೇರೆಯವ್ರ ಮೇಲೆ ಕೋಪ. ನೀನು ಸಾಯಿಸ್ತೀನಿ. ಕರುಣೆ, ಪಾಪ ಪ್ರಜ್ಞೆ, ಅನುಕಂಪ ಇದು ಯಾವುದು ನನಗಿಲ್ಲ. ಕೊಲೆ ಮಾಡೋದೇ ನನ್ನ ಉದ್ದೇಶ ಆಗಿದ್ರೆ ಸಿಕ್ಕಿಟ್ಟಾಗ್ದಲ್ಲಿ ನಿನ್ನ ಸಾಯಿಸ್ಬಿಡ್ತಿದ್ದೆ. ಯಾಕೆ ಯಾರು ಇಲ್ಲದ ಜಾಗ ಕರ್ಕೊಂಡು ಬರ್ಬೇಕಿತ್ತು? ಯಾಕಂದ್ರೆ ಸಾಯೋದಕ್ಕೆ ಮುಂಚೆ ನಿನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಐ ಆಮ್ ಅ ಸ್ಯಾಡಿಸ್ಟ್ ಅಂಡ್ ಅ ಸೈಕೋಪಾತ್. ನಿನ್ನ ಕೊಲೆ ಮಾಡಿದ್ಮೇಲೆ ಯಾಕೆ ಉಳಿತದೆ? ನನ್ನ ಹತ್ರ ಏನಾದರೂ ಟ್ರೈ ಮಾಡ್ತಿದ್ದೆ. ತುಂಬಾ ಕ್ಲೀನ್ ಆಗಿ ಕೇರ್ಫುಲ್ ಆಗಿ ಮಾಡಿದ್ದೀನಿ. ಏನೇ ಇದ್ರು ತಾಳ್ಮೆಯಿಂದ ನಿಧಾನಕ್ಕೆ ಮಾಡೋದು. ಕೊಲೆಗಾರ ಎಂತ ಇರ್ಬೋದು ಅಂತ ಈಗೊಂದು ಐಡಿಯಾ ಸಿಗ್ತಾ? ಎಂಗೇಜ್ಮೆಂಟ್